ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆಗ್ತಾ ಇದೆ. ಮಂಗಳೂರಿನ ಮೇರಿ ಹಿಲ್ನಲ್ಲಿ ಕಾಂಪೌಂಡ್ ಕುಸಿತವಾಗಿದೆ. ಮೇರಿ ಹಿಲ್ನ ಕೆನರಾ ವಿಕಾಸ್ ಕಾಲೇಜ್ ಕಾಂಪೌಂಡ್ನ ಕುಸಿತವಾಗಿದೆ. ಮೇರಿ ಹಿಲ್ನಲ್ಲಿ ಇರುವಂತಹ ಕೆನರಾ ವಿಕಾಸ್ ಕಾಲೇಜ್ನ ಕಾಂಪೌಂಡು ಕುಸಿತ ಆಗಿದೆ. ಕಾಂಪೌಂಡ್ ಕುಸಿತದ ದೃಶ್ಯ ಕಾಲೇಜ್ನಲ್ಲಿ ಇದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಕಾಂಪೌಂಡ್ ಕುಸಿದು ಗ್ಯಾರೇಜ್ನಲ್ಲಿ ಇದ್ದಂತಹ ವಾಹನಗಳು ಜಖಮಾಗಿದ್ದಾವೆ. ರಿಪೇರಿಗೆ ಬಂದಿದ್ದಂತಹ 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿತ್ತು. ಆದರೆ 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಂಗೊಂಡಿದ್ದಾವೆ. 10 ಅಡಿ ಎತ್ತರದ ಕಾಂಪೌಂಡ್ ಕುಸಿದು ಇನ್ನೋವಾ ಕಾರಿಗೂ ಹಾನಿ ಉಂಟಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ತೀವ್ರವಾಗಿ ಆಗ್ತಿರುವಂತಹ ಮಳೆಗೆ ಅನೇಕ ಅವಾಂತರಗಳು ಎದುರಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಾದ ನಂತರ ಒಂದರಂತೆ ಅವಾಂತರಗಳು ಎದುರಾಗ್ತಿದೆ. ಈ ನಡುವೆ ಮಂಗಳೂರಿನ ಮೇರಿ ಹಿಲ್ ಕಾಂಪೌಂಡ್ ಕುಸಿತ ಆಗಿ 15ಕ್ಕೂ ಹೆಚ್ಚು ಬೈಕ್ಗಳು ಹಾನಿಗೆ ಒಳಗಾಗಿದೆ. ಅದೇ ರೀತಿಯಾಗಿ ಒಂದು ಇನೋವಾ ಕಾರಿಗೂ ಹಾನಿ ಉಂಟಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರಿನಲ್ಲಿ ಮಳೆ ಸೃಷ್ಟಿ ಮಾಡಿರುವಂಥ ಹಾನಿ ಅವಾಂತರಗಳು ಒಂದೆರಡಲ್ಲ. ಮಂಗಳೂರು ಸಮೀಪದ ಮೇರಿ ಹಿಲ್ ಏನಿದೆ, ಮೇರಿ ಹಿಲ್ನಲ್ಲಿರುವಂಥ ಕೆನರಾ ವಿಕಾಸ್ ಕಾಲೇಜ್ನ ತಡೆಗೋಡೆ ಕುಸಿದು ಸುಮಾರು 15ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಮಾಗಿರುವಂಥ ಒಂದು ಘಟನೆ ನಿನ್ನೆ ರಾತ್ರಿ ಸಂಭವಿಸಿರುವಂಥದ್ದು. ನಿನ್ನೆ ಸಂಜೆಯಿಂದಲೇ ಧಾರಾಕಾರವಾಗಿ ಮಳೆಯಾಗ್ತಾ ಇತ್ತು. ಏನು ಮೇರಿ ಹಿಲ್ನಲ್ಲಿರುವಂತಹ ಈ ಒಂದು ಕಾಲೇಜ್ ಏನಿದೆ, ಈ ಕಾಲೇಜಿಗೆ ಸುಮಾರು ಒಂದು 10 ಅಡಿಯ ಕಾಂಪೌಂಡ್ ಇದೆ. ಆ ಕಾಂಪೌಂಡು ಈ ಬೈಕ್ಗಳ ಮೇಲೆ ಕುಸಿದು ಬಿದ್ದಿರುವಂಥದ್ದು. ಕಾಂಪೌಂಡ್ ಕುಸಿದು ಬಿದ್ದು ಪರಿಣಾಮದಿಂದಾಗಿ 15ಕ್ಕೂ ಹೆಚ್ಚಿನ ಬೈಕ್ಗಳು ಜಖಮಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಿ ಹೋಗ್ಬೋದು ಎಂಥ ಒಂದು ಭಯಾನಕ ಸ್ಥಿತಿಯಲ್ಲಿ ಇರುವಂಥದ್ದು ಅಂತ. ಅಷ್ಟರ ಮಟ್ಟಿಗೆ ಒಂದು ಭೀಕರವಾಗಿ ನಿನ್ನೆ ಆ ಒಂದು ತಡೆಗೋಡೆಯನ್ನು ಕುಸಿತವಾಗಿದೆ. ಅಂದರೆ ಲಕ್ಷಾನುಗಟ್ಟಲೆ ಮೌಲ್ಯದ ಬೈಕ್ಗಳು ಸುರಿದಂಥ ಒಂದು ಧಾರಾಕಾರ ಮಳೆಯಿಂದ ಇವತ್ತು ಜಖಮಾಗಿರುವಂಥದ್ದು. ಇಲ್ಲೊಂದು ಸಮೀಪದಲ್ಲಿ ಒಂದು ಗ್ಯಾರೇಜ್ ಇದೆ. ಆ ಗ್ಯಾರೇಜಿಗಂತ ಇವರು ರಿಪೇರಿಗಂತ ಬೈಕ್ನ ಇಲ್ಲಿ ತಂದು ನಿಲ್ಲಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಆದರೆ ನಿನ್ನೆ ರಾತ್ರಿ ಸುರಿದಂಥ ಮಳೆಯಿಂದ, ಅಂದರೆ ಸುಮಾರು ರಾತ್ರಿ ಒಂದು 11 ಗಂಟೆಯ ಹೊತ್ತಿಗೆ ಇಲ್ಲಿ ಧಾರಾಕಾರ ಮಳೆಯಾಗಿದೆ. ಧಾರಾಕಾರ ಮಳೆಯಾದಂಥ ಹೊತ್ತಲ್ಲಿ CC ಕ್ಯಾಮರಾ ಏನಿದೆ, ಇಲ್ಲೊಂದು ಸಮೀಪದ ಅಂಗಡಿಯ ಒಂದು CC ಕ್ಯಾಮರಾದಲ್ಲೂ ಕೂಡ ಈ ಒಂದು ಭಯಾನಕ ದೃಶ್ಯ ಸೆರೆಯಾಗಿರುವಂಥದ್ದು. ಕೇವಲ 15ಕ್ಕೂ ಅಧಿಕ ಬೈಕ್ಗಳು ಮಾತ್ರ ಅಲ್ಲ, ಪಕ್ಕದಲ್ಲೇ ನಿಂತಹ ಒಂದು ಇನೋವಾ ಕಾರಿಗೂ ಕೂಡ ಹಾನಿಯಾಗಿರುವಂಥದ್ದು. ಅದೃಷ್ಟವಶಾತ್ ಏನು ಇಲ್ಲಿ ಜನರ ಒಂದು ಓಡಾಟ ಅನ್ನುವಂಥದ್ದು ಇರಲಿಲ್ಲ. ಯಾಕಂದರೆ ನಿನ್ನೆ ಸಂಜೆ ಎಲ್ಲರೂ ಬೇಗ ಮನೆ ಸೇರಿಕೊಂಡಿದ್ರು. ಆ ಕಾರಣದಿಂದಾಗಿ ಅನೇಕ ಕಡೆಗಳಿಂದ ಅವಘಡ ಆದರೂ ಕೂಡ ಪ್ರಾಣಹಾನಿ ಅನ್ನುವಂಥದ್ದು ಅದೃಷ್ಟವಶಾತ್ ಆಗಿಲ್ಲ. ಅಕಸ್ಮಾತ್ ಇಲ್ಲಿ ಯಾರಾದರೂ ಪಾದಚಾರಿಗಳು ನಡೆದುಕೊಂಡು ಹೋಗ್ತಾ ಇದ್ದರೆ ಅವ್ರಿಗೂ ಕೂಡ ಹಾನಿ ಆಗ್ತಾ ಇತ್ತು ಏನು. ಯಾಕಂದರೆ ಇದು ಪಾದಚಾರಿಗಳು ನಡೆದುಕೊಂಡು ಹೋಗುವಂಥ ಒಂದು ದಾರಿ, ಫುಟ್ಪಾತ್ ಇದು. ಅಲ್ಲಿ ನಿಲ್ಲಿಸಲಾಗಿದ್ದಂಥ ಬೈಕ್ಗಳ ಒಂದು ಸ್ಥಿತಿ ಇದು. ಸದ್ಯ ಬೈಕ್ ಓನರ್ಗಳು ಇನ್ನೂ ಬಂದಿಲ್ಲ. ಕೆಲವರು ಅವರು ಪಾಪ ಇಲ್ಲಿ ರಿಪೇರಿಗಂತ ಇಟ್ಟು ಬೇರೆ ಕಡೆಯಲ್ಲಿದ್ದಾರೆ. ಅವ್ರು ಬಂದು ಇನ್ನೂ ಇದನ್ನೆಲ್ಲ ಗುರುತಿಸಬೇಕು. ಆ ಬಳಿಕ ತೆರವು ಕಾರ್ಯ ಅನ್ನುವಂಥದ್ದು ಇಲ್ಲಿ ನಡೆಯುತ್ತೆ. ಇದು ಮಂಗಳೂರು ಭಾಗದಲ್ಲಿ ನಡೆದಿರುವಂಥ ಒಂದು ಮಳೆಯ ಆರ್ಭಟ. ಮೊನ್ನೆ ದಿವಸದ ತನಕ ಕೂಡ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಂಥ ಮಳೆರಾಯ ನಿನ್ನೆ ಸಂಜೆಯಿಂದ ಮತ್ತೆ ಆರ್ಭಟವನ್ನು ಮುಂದುವರಿಸಿದ್ದಾನೆ. ನಗರದ ಹಲವೆಡೆ ಇದೇ ಥರ ಹಾನಿಯಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ